ವಿದ್ಯುತ್ ಖಾಸಗೀಕರಣ ಮಾಡದಂತೆ ಒತ್ತಾಯಿಸಿ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ಜಿಲ್ಲಾಧ್ಯಕ್ಷ ಪುರಹಳ್ಳಿ ಜಿ ಯಲ್ಲಪ್ಪ ನೇತೃತ್ವದಲ್ಲಿ ಕೋಲಾರ ತಾಲೂಕಿನ ವೇಮಗಲ್ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿ ವೇಮಗಲ್ ಕುರಗಲ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ವೆಂಕಟೇಶ್ ಹಾಗೂ ಅಧ್ಯಕ್ಷೆ ಅನುಷಾ ಅವರಿಗೆ ಮನವಿ ಸಲ್ಲಿಸಲಾಯಿತು. ಈ ವೇಳೆ ಮಾತನಾಡಿದ ಯಲ್ಲಪ್ಪ, ಕೋಲಾರ ಜಿಲ್ಲೆ ಸೇರಿದಂತೆ ರಾಜ್ಯದ 19 ಜಿಲ್ಲೆಗಳಲ್ಲಿ ವಿದ್ಯುತ್ ವಿತರಣಾ ಪರವಾನಗಿ ನೀಡುವಂತೆ ಕರ್ನಾಟಕ ವಿದ್ಯುತ್ ನಿಯಂತ್ರಣ ಆಯೋಗಕ್ಕೆ ಅರ್ಜಿ ಸಲ್ಲಿಸಿದೆ. ವಿದ್ಯುತ್ ವಿತರಣೆ ಖಾಸಗಿ ಕಂಪನಿಗೆ ವಹಿಸಿದರೆ ರಾಜ್ಯದ ಜನತೆಗೆ ತುಂಬಾ ತೊಂದರೆಗಳಾಗುತ್ತಿದ್ದು ವಿದ್ಯುತ್ ಖಾಸಗೀಕರಣ ಮಾಡಿರುವುದನ್ನು ಈ ಕೂಡಲೇ ಹಿಂಪಡೆಯಬೇಕು ಎಂದು ಒತ್ತಾಯಿಸಿದರು. ಏನಿವತ್ತು ಕರ್ನಾಟಕ ಸರ್ಕಾರ ವಿದ್ಯುತ್ತನ್ನು ಖಾಸಗೀಕರಣ ಮಾಡೋಕ್ಕೆ ಹೊರಟಿದೆಯೋ ಇದರಿಂದ ರಾಜ್ಯದ ಜನಕ್ಕೆ ತುಂಬ ಅನಾನುಕೂಲವಾಗುವ ಸಂಭವ ಇದೆ. ಯಾಕಂತಂದರೆ ಈಗ ವಿದ್ಯುತ್ತನ್ನು ಖಾಸಗೀಕರಣ ಮಾಡಿದ್ರೆ ಈಗ ಫ್ರೀಯಾಗಿ ಇದು ಜ್ಯೋತಿ ಎಲ್ಲ ಕೊಡ್ತಾ ಇದ್ದಾರೆ. ಇಷ್ಟು ಯೂನಿಟ್ ಫ್ರೀ ಅಂತ ಕೊಡ್ತಾ ಇದ್ದಾರೆ. ಅದೆಲ್ಲ ಮತ್ತೆ ಅವ್ರ ಖಾಸಗಿ ಕೊಟ್ಬಿಟ್ರೆ, ಕಂಪ್ನಿ ಕೊಟ್ಬಿಟ್ರೆ ಅದೆಲ್ಲ ನಮಗೆ ಬರೋದಿಲ್ಲ ಜನತೆಗೆ. ಅದರಿಂದ ತುಂಬ ಅನಾನುಕೂಲ ಆಗ್ತದೆ. ಮತ್ತು ಈ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದಲ್ಲಿ ಬೋರ್ವೆಲ್ಗಳು ಹಾಕ್ಸ್ತಾ ಇದ್ದಾರೆ. ಅದ್ರಿಗೂ ಕರೆಂಟು ಫ್ರೀ ಕೊಡ್ತಾರೆ, ದಲಿತರಿಗೆಲ್ಲ ಫ್ರೀಯಾಗಿ ಕೊಡ್ತಾರೆ. ಮತ್ತು ಖಾಸಗೀಕರಣ ಮಾಡಿದ್ರೆ ಅದನ್ನು ಕೊಡೋದಿಲ್ಲ, ಕರೆಂಟ್ ಎಲ್ಲ ಫ್ರೀ ಕೊಡೋದಿಲ್ಲ. ಅದಕ್ಕಾಗಿ ಏನು ರಾಜ್ಯ ಸರ್ಕಾರ ಕಂಪ್ನಿಗಳಿಗೆ ಫ್ರೀ ಮಾರಾಟ ಮಾಡಕ್ಕೆ ಹೋಗಿದೆಯಾ ವಿದ್ಯುತ್ತನ್ನು, ಅದನ್ನು ಹಿಂಪಡಿಬೇಕು. ಈಶ್ವರ್, ಸಿಟಿವಿ ನ್ಯೂಸ್, ಕೋಲಾರ.